ಲಾಠಿ ಬಿಟ್ಟು ಗದೆ ಹಿಡಿದು ಗರ್ಜಿಸಿದ ಪೊಲೀಸರು. ಬದುಕಿದರೆ ಅಖಂಡ 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 ಸಾಮ್ರಾಜ್ಯ. ಅರ್ಜುನ ನನಗಿಂತ ಮೊದಲೇ ದ್ವಾರಕೆಗೆ ಕ್ಯಾಪ್ ಬದಿಗಿಟ್ಟು ಕಿರೀಟ ತೊಟ್ಟು ಕಂಗೊಳಿಸಿದ ಆರಕ್ಷಕರು. ಲಾಠಿ ಬಿಟ್ಟು ಗದೆ ಹಿಡಿದು ಗರ್ಜಿಸ್ತಾರು ನಮ್ಮ ಹೆಮ್ಮೆಯ ಪೊಲೀಸರು. ಪೊಲೀಸ್ ಕ್ಯಾಪ್ ಬದಿಗಿಟ್ಟು ಕಿರೀಟ ತೊಟ್ಟು ಮಿರಿ ಮಿರಿ ಮಿಂಚ್ತಾ ಇರೋ ಆರಕ್ಷಕರು. ಅರೆ ಏನಪ್ಪಾ, ನಮ್ ಪೊಲೀಸರು ಕಳ್ಳರನ್ನ ಹಿಡಿಯುವುದು, ಜನರನ್ನ ರಕ್ಷಣೆ ಮಾಡುವುದಲ್ಲದೆ ರೌಡಿ ಶೀಟರ್ಗಳನ್ನ ಸದೆ ಬಡಿಯೋದು ಬಿಟ್ಟು ಈ ಗೆಟಪ್ ಅಲ್ಲಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಕೆಲಸ ಒತ್ತಡದ ನಡುವೆಯೂ ತುಮಕೂರು ನಗರದ ಶಿಸ್ತಿನ ಸಿಪಾಯಿಗಳು ಕುರುಕ್ಷೇತ್ರ ನಾಟಕವನ್ನ ಆಡ್ತಿದ್ದಾರೆ. ಎಸ್, ನಮ್ಮ ತುಮಕೂರಿನ ಹೆಮ್ಮೆಯ ಶಿಸ್ತಿನ ಸಿಪಾಯಿಗಳಾದ ಪೊಲೀಸರು ಇವತ್ತು ಒಂದು ದಿನದ ಮಟ್ಟಿಗೆ ಪೊಲೀಸ್ ಕ್ಯಾಪ್, ಲಾಠಿ ಬಿಟ್ಟು ಗದೆ ಕಿರೀಟ ತೊಟ್ಟು ಕುರುಕ್ಷೇತ್ರ ನಾಟಕ ಆಡಿದ್ರು. ಸಖತ್ ಎಂಟರ್ಟೈನ್ ಮಾಡಿದ್ರು. ಜನರಂತೂ ಪಾತ್ರಧಾರಿಗಳ ವೇಷ, ಅವರ ಡೈಲಾಗ್ಗಳಿಗೆ ಫುಲ್ ಫಿದಾ ಆದ್ರು. ತುಮಕೂರಿನ ಡಿಆರ್ ಮೈದಾನದಲ್ಲಿ ಪೊಲೀಸ್ ಸಿಬ್ಬಂದಿಯ ಕುರುಕ್ಷೇತ್ರ ನಾಟಕವು ಅಪೂರ್ವ ಅಭೂತಪೂರ್ವ ಅನುಭವ ನೀಡಿದ್ದು, ಕರ್ತವ್ಯ ಜೊತೆಗೆ ಅವರ ಕಲೆಯನ್ನ ತೋರಿಸಿದ್ರು. ತಮ್ಮ ದೈನಂದಿನ ಕರ್ತವ್ಯದ ಒತ್ತಡವನ್ನ ಮೀರಿ ನಾಟಕದ ಮೂಲಕ ರಸ ದೌತಣ ನೀಡಿದ್ದು ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದ್ರು. ದುರ್ಯೋಧನ, ಬರಲಿ ಬರಲಿ. ರುಕ್ಮಿಣಿ, ನಾನು ಕ್ಷಣಕಾಲ ವಿಶ್ರಮಿಸುವೆನು. ನಾನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಈ ಭಾರತ ವರ್ಷದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ನೀನು ಹೋಗಿ ಬಾ ರುಕ್ಮಿಣಿ. ಇನ್ನು ಪೊಲೀಸ್ ಅಧಿಕಾರಿಗಳ ನಾಟಕ ಪ್ರದರ್ಶನಕ್ಕೆ ಸಿದ್ದಗಂಗಾ ಮಠದ ಮಠಾಧೀಶರಾದ ಸಿದ್ದಲಿಂಗ ಶ್ರೀಗಳು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ನಾಟಕ ಪ್ರದರ್ಶನದ ವೇಳೆ ಯಲರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ, ಬೆಳ್ಳಾವೆ ಕಾರದ ಮಠದ ವೀರಬಸವ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಎಸ್ಪಿ ಅಶೋಕ್ ಕೆವಿ, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಸೇರಿ ಎಲ್ಲ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಾಟಕದಲ್ಲಿ ಡಿವೈಎಸ್ಪಿ ಕೆಆರ್ ಚಂದ್ರಶೇಖರ್ ದುರ್ಯೋಧನ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ, ತಿಲಕ್ ಪಾರ್ಕ್ ಸಿಪಿಐ ಜಿ ಪುರುಷೋತ್ತಮ್ ಅರ್ಜುನನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಹೆಬ್ಬೂರು ಪಿಎಸ್ಐ ಜಿಎಸ್ ಬೈರೇಗೌಡ ಭೀಮಸೇನನಾಗಿ, ತಿಲಕ್ ಪಾರ್ಕ್ ಪಿಎಸ್ಐ ಸಂಜಯ್ ಕಂಬ್ಳೆ, ಕ್ಯಾಸಂದ್ರ ಪಿಎಸ್ಐ ಚೇತನ್ ಕುಮಾರ್ ಅಭಿಮಾನ್ಯು ಪಾತ್ರದಲ್ಲಿ ಮಿಂಚಿದ್ದು ವಿಶೇಷವಾಗಿತ್ತು. ಜಯ ಗುರುದೇವರನ್ನು ಹನುಮಂತನ ಸ್ಮರಿಸಿಕೊಡ್ತಾ ಉಭಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ
ವರಿಷ್ಠಾಧಿಕಾರಿಗಳಾದ ಅಶೋಕ್ರವರೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಪ್ರಭುರವರೇ, ತುಮಕೂರು ಮಹಾನಗರ ಪಾಲಿಕೆಯ ಮುಖ್ಯ ಕಾರ್ಯನಿರ್ವಾಹಕ ತಾಯಿ ಅಶ್ವಜಾರವರೇ, ಮರಿಯಪ್ಪನವರೇ, ಲಕ್ಷ್ಮಣದಾಸ್ರವರೇ, ನಾಟಕದ ಮಾಸ್ಟರ್ ಆಗಿರುವ ಪ್ರವೀಣ್ ಕುಮಾರ್ರವರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಇಂದು ನಾವೆಲ್ಲರೂ ಕೂಡ ಒಂದು ಆಶ್ಚರ್ಯದ ಕಾರ್ಯಕ್ರಮದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಯವರವರೇ ಒಂದು ನಾಟಕವನ್ನು ಇವರು ಕುರುಕ್ಷೇತ್ರ ನಾಟಕ ಆಡ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಅಭಿಮಾನ ಪಡಬೇಕು, ಹೆಮ್ಮೆ ಪಡಬೇಕಾಗಿರುವಂಥ ಒಂದು ಸಂಗತಿ ಇದು. ಏಕೆ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಮನೆಗೆ ಹೋಗಿ ಮಲಿಕೊಳ್ಳೋಕ್ಕೂ ಟೈಮ್ ಇಲ್ಲ ಅವರಿಗೆ. ಅಂಥದ್ರ ಮಧ್ಯದಲ್ಲಿ, ಆ ಒತ್ತಡದ ಮಧ್ಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುವಂತಹವರು ಪೊಲೀಸ್ ಇಲಾಖೆಯವರು. ಯಾವತ್ತೂ ಕೂಡ ಬೇರೆ ಇಲಾಖೆಗಳಿಗಿಂತ ಕೂಡ ಪೊಲೀಸ್ ಇಲಾಖೆಯವರು ಬಹಳ ಮಾನಸಿಕವಾಗಿ, ದೈಹಿಕವಾಗಿ ಒತ್ತಡ ಬಹಳ, ಮತ್ತು ಪ್ರಕೃತಿಯಲ್ಲಿ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಕೆಲಸ ಮಾಡುವಂತಹ ಅವರು ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ. ನೀವು ನೋಡಬೇಕು, ಯಾರಾದರೂ ಬಂದಾಗ ಬಿಸಿಲಲ್ಲಿ ಎಷ್ಟೊತ್ತು ನಿಂತಿರ್ತಾರೆ ಪೊಲೀಸ್ನವರು ಅಂತ ನೋಡಿರ್ಬೇಕು ನೀವೆಲ್ಲ. ಅಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ಅವರು ವೃತ್ತಿಯಲ್ಲಿ ನಿರತರಾದರೂ ಕೂಡ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅನೇಕರು ಇವತ್ತು ಸಾಹಿತಿಗಳಿದ್ದಾರೆ, ಒಳ್ಳೆಯ ಸಂಗೀತಗಾರರಿದ್ದಾರೆ. ಅವರೆಲ್ಲ ಇವತ್ತು ನಾವು ಗುರುತಿಸಬೇಕಾಗಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ತುಮಕೂರಿನ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಅಶೋಕ್ರವರ ಮಾರ್ಗದರ್ಶನದಲ್ಲಿ ಅವರ ಅನುಮತಿಯನ್ನು ಪಡ್ಕೊಂಡು ತಾವೇ ಎಲ್ಲರೂ ಕೂಡ ಈ ಒಂದು ನಾಟಕದಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಈ ಕಲೆಯನ್ನು ಅವರು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಪೊಲೀಸಲ್ಲಿ ಭಾಳಷ್ಟು ಒತ್ತಡದಿಂದ ಭಾಳಷ್ಟು ಸೆನ್ಸಿಟಿವ್ ಕೆಲಸ ಮಾಡ್ತಾ ಇರ್ತೀವಿ. ಆವಾಗ ಗೊತ್ತಿಲ್ಲದೆ ನಮ್ಮ ಮೇಲೆ ತುಂಬ ಪ್ರೆಷರ್ ಬರುತ್ತೆ, ತುಂಬ ಟೆನ್ಷನ್ ಇರುತ್ತೆ. ಸೊ ಅಂಥ ಟೆನ್ಷನಿಂದ ಸ್ಟ್ರೆಸ್ ಫ್ರೀ ಲೈಫ್ ಮಾಡೋಕ್ಕೆ ಇದರಲ್ಲಿ ನಾವು ಸ್ಪೋರ್ಟ್ಸ್ ಜನರಲಿ ಭಾಳ ಎಂಕರೇಜ್ ಮಾಡಿಸ್ತೀವಿ. ಟ್ರೆಕ್ಕಿಂಗ್ ಹೋಗೋಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ, ನಾನು ಉತ್ಸುಕತೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಡೈಲಿ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡಿರೋ ನಮ್ಮ ಅಧಿಕಾರಿಗಳೇ ಈಗ ಒಬ್ಬರು ದುರ್ಯೋಧನರಾಗಿ ಮಾಡ್ತಾರೆ, ಇನ್ನೊಬ್ಬರು ಕರ್ಣರಾಗಿ ಆಗ್ತಾರೆ, ಇನ್ನೊಬ್ಬರು ಶ್ರೀಕೃಷ್ಣರಾಗಿ ಆಗ್ತಾರೆ, ಇನ್ನೊಬ್ಬರು ಭೀಮರಾಗಿ ಮಾಡ್ತಾರೆ. ಸೊ ಇವರೆಲ್ಲ ಅವರವ್ರ ಕೆಪಾಸಿಟಿಯಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ತಿಳ್ಕೊಂಡು, ಸ್ವಾಮಿಗಳ ಆಶೀರ್ವಾದದ ಪಡ್ಕೊಂಡು ಅವರೆಲ್ಲ ಸರಿಯಾಗಿ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಈ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಾಟಕದ ಮೂಲಕ ಕೇವಲ ಕರ್ತವ್ಯದ ನಿರ್ವಹಣೆಯಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಪೊಲೀಸರ ಪ್ರತಿಭೆ ಪ್ರತ್ಯಕ್ಷವಾಯಿತು. ಶಿಸ್ತಿನ ಸಿಪಾಯಿಗಳು ತಮ್ಮ ಕಲಾತ್ಮಕ ಕೌಶಲ್ಯವನ್ನ ಪ್ರದರ್ಶಿಸಿದ ಈ ಅಪರೂಪದ ಸಂದರ್ಭ ತುಮಕೂರಿನ ಜನತೆಗೆ ಹೊಸ ಅನುಭವ ನೀಡಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.